ಇನ್ನು ಭೀಮನ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಭೀಮನ ಅಮಾವಾಸ್ಯೆ ಪೂಜೆನ ಯಾವ ಟೈಮಿಗೆ ಮಾಡಬೇಕು ಗುರುಜಿ? ಯಾಕಂದ್ರೆ ಗ್ರಹಣ ಕೂಡ ಬಂದಿದೆ, ಹಾಗಾಗಿ ಸಾಮಾನ್ಯವಾಗಿ ಯಾವುದೇ ವ್ರತವನ್ನು ಮಾಡಬೇಕಾದಾಗ ನಾವು ಪ್ರಾತಃ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಶ್ರೇಷ್ಠ. ಆ ಪ್ರಾತಃ ಕಾಲದಲ್ಲಿ ಅಂತ ಹೇಳಿದಾಗ ಹೆಚ್ಚು ಕಮ್ಮಿ ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡ್ತಾರೆ, ಕೆಲವು ಸೂರ್ಯೋದಯ ಆದಮೇಲೆ ಉದಯ ಲಗ್ನದಲ್ಲಿ ಅಂತ ಶುರು ಮಾಡ್ತಾರೆ, ಕೆಲವರು ಒಂದು 8 ಗಂಟೆ ಆ ಥರ ಶುರು ಮಾಡ್ತಾರೆ. ಈ ಥರ ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಅಪರಾಹ್ನದ ಮೇಲೆ ಮಾಡೋ ಹಾಗಿಲ್ಲ, ಅಂದರೆ ಮಧ್ಯಾಹ್ನ 12:30 1 ಗಂಟೆ ಮೇಲೆ ಮಾಡೋ ಹಾಗಿಲ್ಲ. ಕೆಲವು ವ್ರತಗಳಿಗೆ ಹೇಳಿರುತ್ತೆ ಸಾಯಂಕಾಲದ ಮೇಲೆ, ಅದನ್ನೆಲ್ಲ ಅದು ಬೇರೆ ವಿಚಾರ. ಈಗ ಸಾಮಾನ್ಯವಾಗಿ ಜನ ಭೀಮನ ಅಮಾವಾಸ್ಯೆ ಅಂದ್ರೆ ತನ್ನ ಗಂಡನಿಗೆ ಪೂಜೆ ಮಾಡೋದು ಸಂಜೆ ಮೇಲೆ. ಯಾಕಂದ್ರೆ ಇವಾಗಿನ ಲೈಫ್ ಹೇಗಿದೆ ಅಂದ್ರೆ ಬಿಸಿ ಶೆಡ್ಯೂಲು, ಗಂಡ ಒಂದ್ ಕಡೆ ಹೋಗಿರ್ತಾರೆ, ಹೆಂಡತಿ ಒಂದ್ ಕಡೆ ಹೋಗಿರ್ತಾರೆ, ಬಟ್ ಸಂಜೆ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ. ಇದು ಸರಿನಾ? ಮಾಡ್ಬೋದು. ಯಾಕೆಂದ್ರೆ ನಾನು ಸಾಯಂಕಾಲನೂ 1-2 ಕಡೆ ಮಾಡಿಸಿದ್ದೀನಿ ನಾನು. ಯಾಕೆಂದ್ರೆ ಸೇಮ್ ನೀವು ಹೇಳ್ದಂಗೆ ಅದಕ್ಕೆ ಬೆಳಗ್ಗೆ ಮಧ್ಯಾಹ್ನ ತನಕ ಆಫೀಸ್ ಇತ್ತು ಅಂದ್ರೆ ಮಧ್ಯಾಹ್ನ ಹೋಗೋದು, ಆಫೀಸ್ ಮಧ್ಯಾಹ್ನ ಬರೋದು, 1 ಗಂಟೆಗೋ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋದು, ಆದಮೇಲೆ ಅವರು ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಸಾಯಂಕಾಲ 6 ಗಂಟೆಗೆ ಪ್ರಾರಂಭ ಮಾಡ್ತಾಯಿದ್ರು. ಸೊ ನಾನು ಹೋಗಿ ಮಾಡಿಸ್ಬಿಟ್ಟು ಬಂದಿದ್ದೀನಿ ನಾನು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಜನರಲ್ಲಾಗಿ ಯಾವ ಒಂದು ರೂಲ್ಸ್ ಇರುತ್ತೆ ಅದನ್ನು ಮಾಡ್ಕೋಬೋದು. ಅಕಸ್ಮಾತ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅದಕ್ಕೆ ಆ ದಿನದಲ್ಲಿ ಸಾಯಂಕಾಲ, ಯಾಕೆಂದರೆ ಭಗವಂತಂಗೆ ಗೊತ್ತೇ ಇರ್ತೀವಿ ಆಗತ್ತೆ ಆಗಲ್ಲ ಅನ್ನೋದು. ಆ ಟೈಮಲ್ಲಿ ಸಾಯಂಕಾಲದ ಒಂದು ಗೋಧೂಳಿ ಮುಹೂರ್ತ ಅಂತ ಏನು ಹೇಳ್ತೀವಿ, ಆ ಟೈಮಲ್ಲೂ ಕೂಡ ಸಾಯಂಕಾಲ ಅಥವಾ ಗೋಧೂಳಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥದ್ದು ಇರ್ತದೆ. ಅವಾಗಲೂ ಕೂಡ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಏನು ಅಂದರೆ ಅವಾಗ ಆಚೆ ಹೋಗಿ ಬಂದಿರ್ತಾರೆ, ಅದರಿಂದ ಮತ್ತೆ ಇನ್ನೊಂದು ಸತಿ ಸ್ನಾನವನ್ನು ಮಾಡಿಕೊಂಡು ಮಾಡಬೇಕಾಗತ್ತೆ. ಎಸ್ ಗುರುಜಿ, ಇನ್ನು ನಾಳೆ ಸೂರ್ಯಗ್ರಹಣ. ಸೊ ಸೂರ್ಯಗ್ರಹಣ ನಮ್ಮ ದೇಶಕ್ಕೆ ಗೋಚರ ಆಗುತ್ತಾ? ಅದು ಬೇರೆ ಭೀಮನ ಅಮಾವಾಸ್ಯೆ. ಹೇಗಿದೆ ನಾಳೆ ಸೂರ್ಯಗ್ರಹಣದ ಗೋಚಾರ ಹೇಗಿದೆ? ಎಂಡು ಇದರಿಂದ ನಮ್ಮ ಇಂಡಿಯಾಕ್ಕೆ ಎಫೆಕ್ಟ್ ಆಗುತ್ತಾ? ಇಡೀ ವರ್ಲ್ಡ್ಗೆ ಏನು ಎಫೆಕ್ಟ್ ಆಗುತ್ತೆ? ಎಲ್ಲ ಪ್ರಶ್ನೆ ಒಂದೇ ಬಿಟ್ರೆ ಓಕೆ. ಸೊ ಮೊದಲನೇ ಪಾಯಿಂಟು, ನಾನು ನಮ್ಮ ಫ್ರೀಡಮ್ TV ವಾಹಿನಿಯನ್ನು ವೀಕ್ಷಿಸ್ತಾ ಇರ್ತಕ್ಕಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾಳೆ ಈ ಸೂರ್ಯಗ್ರಹಣ ಏನು ಇದೆ, ಇದು ಸೂರ್ಯ ಚಂದ್ರರು ಒಂದೇ ರಾಶಿನಲ್ಲಿರ್ತಾರೆ, ಅದರ ಕೇತು ಬೇರೆ ರಾಶಿಯಲ್ಲಿ ಇರ್ತಾನೆ. ಇದರ ಬಗ್ಗೆ ನಾವು ಆಗಲೇ 3 ಡೇಸ್ ಬ್ಯಾಕ್ ಮಾತಾಡಿದ್ದೀವಿ, ಬೇಕಾದ್ರೆ ಅಲ್ಲಿ ನೋಡ್ಕೋಬೋದು, ಮತ್ತೆ ಫ್ರೀಡಮ್ TVನಲ್ಲಿ ಇರುತ್ತೆ ಅದು. ಸೊ ಆ್ಯಕ್ಚುಲಾಗಿ ಗ್ರಹಣ ಅಂದಾಗ, ಸೂರ್ಯಗ್ರಹಣ ಅಂದಾಗ ರವಿ ರಾಹು ಒಟ್ಟಿಗೆ ಸೇರಬೇಕು, ಇಲ್ಲ ಕೇತು ಒಟ್ಟಿಗೆ ಸೇರಬೇಕು. ಚಂದ್ರ ಇದ್ದೇ ಇರ್ತಾನೆ ರವಿ ಜೊತೆಗೆ, ಅದು ಅಂಡರ್ಸ್ಟುಡ್ಡು. ಆದರೆ ಈ ಸತಿ ಬರ್ತಿರ್ತಕ್ಕಂತಹ ಈ ಒಂದು ಗ್ರಹಣದಲ್ಲಿ ರವಿ ಕೇತು ಒಟ್ಟಿಗೆ ಸೇರ್ತಾ ಇಲ್ಲ. ಅದೊಂದು ವಿಶೇಷ, ವಿಚಿತ್ರ, ವಿನಾಶ ಎಲ್ಲ ಹೇಳ್ತೀನಿ ನಾನು. ವಿಶೇಷ, ವಿಚಿತ್ರ, ವಿನಾಶಕಾರಿ ಕೂಡ. ವಿಶೇಷ ಅಂದರೆ ಏನು? ವಿಶೇಷ ಅಂದರೆ ಯಾವತ್ತೂ ಸೇರೋದೇ ಆಗಬೇಕಾದ್ದೇ ಯಾವಾಗಲೂ ರವಿ ರಾಹು ಒಟ್ಟಿಗಿರಬೇಕು, ಇಲ್ಲ ಕೇತು ಒಟ್ಟಿಗಿರಬೇಕು. ಅದು ಇಲ್ಲದೆ ಇರೋದೇ ವಿಶೇಷ. ಇದು ಇದರಿಂದ ಏನಾಗುತ್ತೆ? ವಿನಾಶ ಆಗುತ್ತೆ. ಆ ವಿಶೇಷ ವಿಪರೀತ ಆಗಿ ವಿನಾಶ ಆಗುತ್ತೆ. ಪಾಸಿಟಿವ್ ಏನಾಗುತ್ತೆ? ಪಾಸಿಟಿವ್ ಏನೂ ಇಲ್ಲ, ಇಲ್ಲಿ ನೆಗೆಟಿವ್ ಜಾಸ್ತಿ. ನೆಗೆಟಿವ್ ಜಾಸ್ತಿ ಅನ್ನೋದಕ್ಕೆ ನೋಡಿ, ನನಗೆ ಇವಾಗಷ್ಟೇ ಯಾವುದೋ ನನಗೆ ಮಧ್ಯಾಹ್ನ ವಾಟ್ಸಾಪಲ್ಲಿ ಕಳಿಸಿದ್ದು. ನನಗೆ ನಾವು ಜಸ್ಟ್ ಇದೇ ವಾಹಿನಿಯಲ್ಲೇ ಫ್ರೀಡಮ್ TVಲಿ ಕುತ್ಕೊಂಡು ಮಾತಾಡಿದ್ವಿ. ಅರ್ಥಕ್ವೇಕ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಸೊ ಈ ಥರದ್ದೆಲ್ಲ ಆಗುತ್ತೆ ಅಂತ ಹೇಳಿದಾಗ ನಾವು ಇವತ್ತು ಕೊಲಂಬಿಯಾದಲ್ಲಿ ಎಲ್ಲೋ ಅರ್ಥಕ್ವೇಕ್ ಆಗಿದೆ, 1600 ಜನ ಸತ್ತಿದ್ದಾರೆ, 100 ಮನೆಗಳು ಧ್ವಂಸ ಆಗಿದೆ ಅಂತ ಕಳಿಸಿದ್ದಾರೆ. 7.4 ರಿಕ್ಟರ್ ಮಾಪಕದಲ್ಲಿತ್ತು ಅದು. ಹೀಗೆಲ್ಲ ಆಗಿದೆ, ಎಕ್ಸಾಕ್ಟಾಗಿ ಅದೇ ಟೈಮ್ಗೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ವಿನಾಶದ ಕಡೆಗೆ ಯಾತಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಮಗೆ. ವಿನಾಶ ಅಂತ ಹೇಳಿದ ತಕ್ಷಣ ಜನರಿಗೆ ಒಂದು ಭಯ ಆಗುತ್ತೆ. ಏನು ವಿನಾಶ ಅಂತೇಳಿ ಏನಾಗ್ಬೋದು? ಪ್ರಾಕೃತಿಕ ವಿಕೋಪಗಳು ಆಗುತ್ತೆ. ಓಕೆ, ವಿನಾಶ ಅಂದ ತಕ್ಷಣ ನಾವು ಏನೇನೋ ತಪ್ಪಾಗಿ ಅರ್ಥ ಮಾಡ್ಕೋಬೇಕಾಗಿಲ್ಲ. ಪ್ರಾಕೃತಿಕ ಅಂದರೆ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ನಾವೇನು ಹೇಳ್ತೀವಿ, ಪ್ರಾಕೃತಿಕ ನೈಸರ್ಗಿಕ ವಿಕೋಪಗಳು ಅಂತ, ಧ್ವಂಸ ಆಗ್ತಕ್ಕಂಥದ್ದು ಅಂತ. ಅರ್ಥಕ್ವೇಕ್ಸ್ ಆಗ್ಬೋದು, ಕೆಲವು ಕಡೆ ಹೆವಿ ರೈನ್ಸ್ ಆಗಿ ಫ್ಲಡ್ಸ್ ಆಗ್ಬೋದು, ಕೆಲವು ಕಡೆ ಅತಿ ಉಷ್ಣತೆ ಆಗಿ ಜನಗಳು ಸಾಯ್ಬೋದು, ಕೆಲವು ಕಡೆ ಪ್ರವಾಹ ಆಗ್ಬೋದು, ಕೆಲವು ಕಡೆ ರಾಜಕೀಯ ವಲಯದಲ್ಲಿ ಚಟುವಟಿಕೆಗಳು ಬಿರುಸಾಗ್ಬೋದು, ಯುದ್ಧ ಆಗ್ಬೋದು, ರಾಜಕೀಯ ವ್ಯಕ್ತಿಗಳಿಗೆ ಕೆಲವು ಸತಿ ಮರಣನೋ, ಅನಾರೋಗ್ಯನೋ, ಅಪಘಾತನೋ, ತೊಂದರೆಗಳು ಆಗ್ಬೋದು. ನಮ್ಮ ದೇಶದಲ್ಲಿ ತಗೊಳ್ತು ಅಂದರೆ ಈ ಒಂದು ಗ್ರಹಣದ ಎಫೆಕ್ಟ್ಗಳಿಂದ ಅಕ್ಕಪಕ್ಕದ ದಿನಗಳಲ್ಲಿ, ಒಂದಷ್ಟು ದಿನಗಳಲ್ಲಿ ಅದು ಹೊಸ ಸ್ಕ್ಯಾಂಡಲ್ಗಳು, ಸ್ಕ್ಯಾಮ್ಗಳು ಆಗ್ತಕ್ಕಂಥದ್ದು, ರಾಜಕೀಯದಲ್ಲಿ ಭಿನ್ನಮಟ್ಟ ಸ್ಫೋಟ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲವೂ ಸೂರ್ಯಗ್ರಹಣದಲ್ಲಿ ಆಗ್ತಕ್ಕಂಥದ್ದು. ಚಂದ್ರಗ್ರಹಣ ಆದಾಗ ಏನಾಗುತ್ತೆ ಅಂದರೆ ನೈಸರ್ಗಿಕವಾಗಿ ಸಾಮಾನ್ಯವಾಗಿ ಫ್ಲಡ್ಸ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಹುಣ್ಣಿಮೆ ದಿನ ಚಂದ್ರಗ್ರಹಣ ಆಗೋದು, ಆದ್ದರಿಂದ ಆವಾಗ ಪ್ರವಾಹ ಜಾಸ್ತಿ ಇರುತ್ತೆ, ನೀರಿಗೆ ಸಂಬಂಧ ಸುನಾಮಿ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಇದು ವಿನಾಶದ ಕಡೆಗೂ ಹೋಗ್ತಾ ಇದೆ, ಅದನ್ನು ಸೂಚಿಸ್ತಾ ಇದೆ. ಇದು ಒಂಥರ ವಿಚಿತ್ರ ಕೂಡ, ಯಾಕೆಂದರೆ ಯಾವತ್ತೂ ಆಗೋದಿಲ್ಲ. ಕೇತು ಒಟ್ಟಿಗೆ ಅಥವಾ ರಾಹು ಒಟ್ಟಿಗೆ ರವಿ ಅಥವಾ ಚಂದ್ರ ಸೇರಿದಾಗ ಮಾತ್ರನೇ ಗ್ರಹಣ ಆಗೋದು. ಎಷ್ಟೋ 100 ವರ್ಷಗಳಿಗೊಂದ್ಸತಿ ಈ ಥರ ಆಗತ್ತೆ.
ಈ ಥರ ಆಗೋದು ಪ್ರಪಂಚಕ್ಕೆ ಆಗಲಿ, ದೇಶಕ್ಕೆ ಆಗಲಿ, ರಾಜ್ಯಕ್ಕೆ ಆಗಲಿ, ವೈಯಕ್ತಿಕವಾಗಿ ಮನುಷ್ಯರಿಗೆ ಆಗಲಿ ಒಳ್ಳೇದು ಅಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ನಾಳೆ ಬೆಳಗ್ಗೆ ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಗೆ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ದೇಶಕ್ಕೆ ಇದು ಗೋಚರ ಆಗೋದಿಲ್ಲ, ಆದ್ದರಿಂದ ಇದರ ಆಚರಣೆ ಇಲ್ಲ, ಅದರ ಎಫೆಕ್ಟ್ ತಕ್ಕ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನಾವು ಹೇಳ್ತೀವಿ ಸಾಮಾನ್ಯವಾಗಿ. ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ, ಯಾರ್ಯಾರು ಪುಷ್ಯ ನಕ್ಷತ್ರದಲ್ಲಿ ಅಥವಾ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರಗಳಲ್ಲಿ ಹುಟ್ಟಿರ್ತಾರೆ, ಕರ್ಕಾಟಕ ರಾಶಿನಲ್ಲಿ ಯಾರು ಹುಟ್ಟಿರ್ತಾರೆ, ಪ್ರಧಾನವಾಗಿ ಆ ರಾಶಿಗೆ ಸಂಭವಿಸುತ್ತೆ. ಆದ್ದರಿಂದ ಆ ರಾಶಿಯವರು ವಿಶೇಷವಾಗಿ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದವರು ತಾವು ತಮ್ಮ ಕೈಲಿ ಆಗ್ತಕ್ಕಂಥ ಒಂದು ಧಾನ್ಯ ದಾನವನ್ನಾದರೂ ಕಡೆ ಪಕ್ಷ ಮಾಡಬೇಕು. ಎಷ್ಟೊತ್ತಿಗೆ ಶುರುವಾಗಿ ಎಷ್ಟೊತ್ತಿಗೆ ಎಂಡ್ ಆಗುತ್ತೆ? ಇದು ಮಧ್ಯಾಹ್ನಕ್ಕೆ ಶುರು ಆಗುತ್ತೆ ಹೆಚ್ಚು ಕಮ್ಮಿ. ಅಂದರೆ ನಮಗಿಲ್ಲಿ ಪೋಸ್ಟ್ ಆಫ್ಟರ್ನೂನ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಸಾಯಂಕಾಲದ ಸಮಯ ಆಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ಅವ್ರು ನಾಳೆ ಬೆಳಗ್ಗೆನೇ ಕೂಡ ನಮಗೆ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ನಾವು ಹೇಳ್ತೀವಿ. ಆ್ಯಕ್ಚುಲಿ ಕೇತುಗ್ರಸ್ತ ಆಗ್ತಾ ಇಲ್ಲ ಇದು. ಸೊ ಕೇತುವಿಗೆ ಅಂದರೆ ಹುರುಳಿಯನ್ನು ಕೊಡಬೇಕಾಗತ್ತೆ, ಸೂರ್ಯನಿಗೆ ಅಂದಾಗ ರವೆ ಅಥವಾ ಗೋಧಿಯನ್ನು ಕೊಡಬೇಕಾಗತ್ತೆ. ಸೊ ರವೆ ಅಥವಾ ಗೋಧಿಯನ್ನು ಮತ್ತು ಕೇತುವಿಗೆ ಹುರುಳಿಯನ್ನು 2 ವೀಳ್ಯದೆಲೆ, ಅಡಿಕೆ, 2 ಹಣ್ಣು, ಯಥಾಶಕ್ತಿ ದಕ್ಷಿಣೆ, ತಾಂಬೂಲ ಇಟ್ಟು ಯಾರಿಗೆ ನೀಡಿರುತ್ತೋ ಅಂಥವ್ರಿಗೆ ಕೊಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಇದು ಎಲ್ಲ ರಾಶಿಯವ್ರು ಬೇಕಾದರೂ ಮಾಡ್ಬೋದು, ಇವ್ರು ಮಾತ್ರನೇ ಮಾಡಬೇಕು ಅಂತೇನಿಲ್ಲ. ಆ ರಾಶಿಗೆ ಪ್ರಧಾನವಾಗಿ ಗ್ರಹಣ ಅನ್ನೋದು ಹಿಡಿಯುತ್ತೆ, ಅದನ್ನು ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ನಾವು ಗ್ರಹಣದ ದಿನ ಯಾವ ರಾಶಿನಲ್ಲಿ ಆಗುತ್ತೆ ಅದಕ್ಕೆ 1, 4, 8, 12 ರಾಶಿಗಳು ಅಶುಭ ಫಲ ಅಂತ ಹೇಳುತ್ತೆ. 3, 6, 10, 11 ರಾಶಿಗಳು ಜನ್ಮರಾಶಿಯಿಂದ ಆಗ್ತಾ ಇತ್ತು ಅಂದರೆ ಶುಭ ಫಲ ಅಂತ ಹೇಳುತ್ತೆ. 2, 5, 7, 80 ರಾಶಿಗಳಿಗಾಯಿತು ಅಂದರೆ ಮಿಶ್ರ ಫಲ ಅಂತ ಹೇಳುತ್ತೆ. ಸೊ ಎಲ್ಲರೂ ಕೂಡ ಗ್ರಹಣದ ಟೈಮಲ್ಲಿ ಯಾವುದೇ ದಾನವನ್ನು ಮಾಡೋದು ಕೂಡ ಶ್ರೇಷ್ಠನೇ. ಸೊ ಹಾಗಾಗಿ ಗ್ರಹಣ ಟೈಮಲ್ಲಿ ಯಾರು ಬೇಕಾದರೂ ಏನು ಬೇಕಾದ್ರೂ ಮನಸೋದ್ದಿಷ್ಟ ತಮ್ಮ ಕೈಲಾಗುವಂತಹ ಯಥಾಶಕ್ತಿ ದಾನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು.